ಹೇ ಹಾಯ್ ಗಾಯ್ಸ್, ಲಾಸ್ಟ್ ಪಾರ್ಟಲ್ಲಿ ಅರ್ತಿತ್ ಪ್ಯಾಂಗೆ ಮೆಸೇಜ್ ಮೇಲೆ ಮೆಸೇಜ್ ಕಳಿಸಿರ್ತಾನೆ ಅಂಗ್ರಿ ಬರ್ಡ್ಸ್ ಹಾಕಿ. ಅದನ್ನ ನೋಡಿದ್ದೆ ಪ್ಯಾಂಗೆ ಫೀಸ್ ಔಟ್ ಆಗಿರುತ್ತೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅರ್ತಿತ್ ಇಲ್ಲಿ ನನ್ನ ಬಗ್ಗೆ ಎಷ್ಟು ಕೇಳುವಾಗ ಮಾತಾಡಬೇಕು ಅಷ್ಟು ಕೇಳುವಾಗ ಅವನ ಹತ್ರ ಹೇಳ್ತಾ ಇದೆಯಾ, ಮನೆಗೆ ಬಾ ನಿನಗಿದೆ ಅಂದ್ಕೊಂಡಿದ್ದಾನೆ. ಇಲ್ಲಿ ಪ್ಯಾಂಗ್ ಮನೆಗೆ ಬಂದಿದ್ದೆ, ಇಲ್ಲಿ ಅರ್ತಿತ್ ನಿಂತ್ಕೊಂಡಿದ್ದಾನೆ. ಪ್ಯಾಂಗ್ ಅಯ್ಯಯ್ಯೋ ಇವನು ಕಣ್ಣಿಗೆ ಬೀಳದೆ ಎಸ್ಕೇಪ್ ಆಗಬೇಕು ಅಂತ ಅಲ್ಲಿಂದ ಹೋಗ್ತಾ ಇದ್ದಾಳೆ. ಹೇ ಪ್ಯಾಂಗ್ ನಿಲ್ಲು, ಎಲ್ಲಿಗೆ ಹೋಗ್ತಾ ಇದೆಯಾ, ಎಲ್ಲಿಗೆ ಹೋಗಿ ಬಂದೆ ಅಂತ ಕೇಳ್ತಾನೆ. ನಾನು ಎಲ್ಲಿಗೆ ಹೋಗಿ ಬಂದರೆ ನಿಮಗೇನು, ಅದನ್ನ ಹೇಳಬೇಕು ಅಂತ ಏನಿಲ್ಲ ಅಂತ ಪ್ಯಾಂಗ್ ಹೇಳ್ತಾ ಇದ್ದಾಳೆ. ಏನು ಪ್ಯಾಂಗ್ ದಿಮಾಕ, ಎಲ್ಲ ಊರು ಸುತ್ಕೊಂಡು ಬಂದೆ, ಆ ಮಾರ್ಕ್ನ ತಾನೇ ಮೀಟ್ ಮಾಡ್ಕೊಂಡು ಬಂದೆ ಅಂತ ಹೇಳ್ತಾನೆ. ಯಾಕೆ ನೀವು ಹಿಂದೆನೇ ಫಾಲೋ ಮಾಡ್ಕೊಂಡು ಬಂದು ನೋಡಿದ್ರಾ ನಾನು ಮಾರ್ಕ್ನ ಮೀಟ್ ಮಾಡಿದ್ದು? ನೀನು ತುಂಬ ನಿನ್ನ ಲಿಮಿಟ್ನ ಕ್ರಾಸ್ ಮಾಡ್ತಾ ಇದ್ದೀಯ ಪ್ಯಾಂಗ್. ಮಾರ್ಕ್ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತಿರುವಾಗ ಮಾರ್ಕ್ ಬಗ್ಗೆ ನನಗೆ ಗೊತ್ತಿಲ್ವಾ, ನೀನು ಎಷ್ಟು ಕೆಟ್ಟೋನೋ ಅನ್ನೋದು ನನಗೆ ಗೊತ್ತು, ನೀನು ಅರೋಗೆಂಟ್ ಪರ್ಸನ್ ಅಂತ ಹೇಳ್ತಾ ಇದ್ದಾಳೆ. ಇದನ್ನ ಕೇಳಿದೆ ಹರ್ತಿತ್ಗೆ ತುಂಬ ಫೀಲ್ ಆಗ್ತಾಯಿದೆ. ಅದೇ ಟೈಮ್ಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಅವ್ರ ಊರಲ್ಲಿ ಚಿಕ್ಕ ಚಿಕ್ಕ ಶಾಪುನ ಸ್ಟಾಲ್ ಥರ ಎಲ್ಲರೂ ಓಪನ್ ಮಾಡಿದ್ದಾರೆ. ಇವಳು ಪ್ಯಾಂಗು ಅದರಲ್ಲಿ ಒಂದು ಶಾಪ್ನ ಓಪನ್ ಮಾಡಿ ಇವಳು ಪ್ರಾಡಕ್ಟ್ಸ್ನೆಲ್ಲ ಇಟ್ಟು ತುಂಬ ಹ್ಯಾಪಿಯಾಗಿ ಸ್ಕ್ಯಾನರೆಲ್ಲ ಇಟ್ಟು ಇವಳು ನಿಂತಿದ್ದಾಳೆ. ಇವಳನ್ನ ದೂರದಿಂದ ನೋಡೋದೇ ಅರ್ತಿತ್ ಕೆಲಸ ಆಗಿದೆ. ಯಾಕೆಂದರೆ ಯಾರಾದರೂ ಏನಾದರೂ ಪ್ರಾಬ್ಲಮ್ ಮಾಡ್ತಾರಾ ಅಂತ ಒಬ್ಬ ಬಂದು ಒಂದು ಇದು ತೋರಿಸ್ತಾನೆ. ಇದು ನಿಮ್ಮ ಕಾರಾ ಮೇಡಮ್, ನಿಮ್ಮ ಕಾರ್ನ ಯಾರೋ ತೆಗಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಏನು ಅಂತ ನೋಡ್ತೀರಾ ಅಂದಾಗ ಪ್ಯಾಂಗು ಹೌದಾ ಓಕೆ ಅಂದು ಅವಳ ಫ್ರೆಂಡ್ ಹತ್ರ ನನ್ನ ಕಾರ್ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ, ಸೊ ನೋಡ್ಕೊಂಡು ಬರ್ತೀನಿ ಎಂದು ಇವಳು ಅಲ್ಲಿಂದ ಹೋಗ್ತಾಳೆ. ಅರ್ತಿತ್ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದರೆ ಅಲ್ಲಿ ಪ್ಯಾಂಗ್ ಇರೋದಿಲ್ಲ. ಇವನು ತುಂಬ ಹೆದರ್ಕೊತಾನೆ. ಎಲ್ಲೋದ್ಲು ಅಂತ ಎಲ್ಲ ಕಡೆನೂ ಹುಡುಕ್ತಾ ಇದ್ದಾನೆ, ಎಲ್ಲೂ ಇರೋ ಹಾಗೆ ಇಲ್ಲ. ಹಾಗೆ ನಾನು ಹತ್ರನೂ ಕಾಲ್ ಮಾಡಿ ಹೇಳ್ತಾನೆ, ಈ ಥರ ಪ್ಯಾಂಗ್ ಕಾಣ್ತಾ ಇಲ್ಲ, ಎಲ್ಲ ಕಡೆನೂ ಹುಡುಕಿದ್ರೆ ಸಿಗ್ತಾ ಇಲ್ಲ ಅಂದಾಗ ಎಲ್ಲರೂ ಪ್ಯಾಂಗ್ನ ಹುಡುಕ್ತಾ ಇದ್ದಾರೆ. ಪ್ಯಾಂಗ್ಗೆ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಪ್ಯಾಂಗ್ನ ಕಾರಲ್ಲಿ ಮಲಗಿಸಿದ್ದಾರೆ ಪ್ರಜ್ಞೆ ತಪ್ಪಿಸಿ. ಇವಳು ಫೋಟೋನ ಯಾರೋ ನೋಡ್ತಿದ್ದಾರೆ. ಯಾರು ಅಂತ ನೋಡಿದ್ರೆ ಅದು ನಮ್ಮ ಮಾರ್ಕ್. ಇವನೇ ಪ್ಯಾಂಗ್ನ ಕಿಡ್ನಾಪ್ ಮಾಡೋಕ್ಕೆ ಹೇಳಿರ್ತಾನೆ. ಅರ್ತಿತ್ ಪ್ಯಾಂಗ್ ಮೊಬೈಲಲ್ಲಿ GPS ಟ್ರ್ಯಾಕ್ ಮಾಡೋ ಆ್ಯಪ್ನ ಸೆಟ್ ಮಾಡಿರ್ತಾನೆ. ಇದನ್ನ ಇಟ್ಕೊಂಡು ಅರ್ತಿತ್ ಕಂಡುಹಿಡಿತಾನೆ. ಹಂಗೆ ಆ ಜಾಗಕ್ಕೂ ಹೋಗ್ತಾನೆ. ಇಲ್ಲಿ ಪ್ಯಾಂಗ್ನ ಕಿಡ್ನಾಪ್ ಮಾಡಿದವರು ಪ್ಯಾಂಗ್ ಕೈನ ಹಿಡಿದು ಎಳೆದು ಅವಳಿಗೆ ತುಂಬ ಹರ್ಟ್ ಮಾಡ್ತಾ ಇದ್ದಾರೆ. ಅರ್ತಿತ್ ಹಾಗೆ ಅಲ್ಲಿಗೆ ಬರ್ತಾನೆ. ಬಂದಿದೆ ಪ್ಯಾಂಗ್ನ ಹಿಡ್ಕೊಂಡು ಎಳೆಯೋರ ಹತ್ರ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಪ್ಯಾಂಗ್ ಬಂದು ಅರ್ತಿತ್ ನನ್ನ ಕಾಪಾಡಿ ಅಂತಾಳೆ. ಹಾಗೆ ಪ್ಯಾಂಗ್ಗೆ ಅವನು ಇರ್ತಾನಲ್ಲ ವಿಲ್ಲನ್, ಅವನು ಹೊಡಿಯೋಕ್ಕೆ ಅಂತ ದೊಣ್ಣೆ ತೊಗೊಂಡು ಹೊಡಿಯೋಕ್ಕೆ ಬರುವಾಗ ಆ ಒದೆನ ಅರ್ತಿತ್ ಬಂದು ಇಸ್ಕೊತಾನೆ. ಅದೇ ಜಾಗದಲ್ಲೇ ಅರ್ತಿತ್ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಪ್ಯಾಂಗ್ ಮೇಲೇ ಬೀಳ್ತಾನೆ. ಪ್ಯಾಂಗ್ಗೆ ಫುಲ್ ಶಾಕ್. ಪ್ಯಾಂಗ್ ಅರ್ತಿತ್ ಅಂತ ಅಳ್ತಾ ಇದ್ದಾಳೆ. ಆ ವಿಲ್ಲನ್ ಹೇಳ್ತಾನೆ ಕಾಲ್ ಮಾಡಿ, ನಾವು ಪ್ಯಾಂಗ್ನ ಹೊಡೆಯೋಕ್ಕೆ ಹೋದ್ವಿ, ಅರ್ತಿತ್ ನಡುವೆ ಬಂದು ಅವನಿಗೆ ಏನಾಯಿತು ಅಂತ ಗೊತ್ತಿಲ್ಲ ಅಂತ ಮಾತಾಡುವಾಗ ಇಲ್ಲಿ ಮಾರ್ಕ್ ಇಬ್ಬರೂ ಸುಮ್ಮನೆ ಬಿಡಬೇಡಿ, ಇಬ್ಬರೂ ಕರ್ಕೊಂಡು ಹೋಗಿ ಕೈ ಕಾಲನ್ನ ಕಟ್ಟಾಕಿದ್ದಾರೆ. ತುಂಬ ಟೈಮ್ ಆಯಿತು, ಅರ್ತಿತ್ ಎದ್ದೇ ಇಲ್ಲ. ತುಂಬ ಹೊತ್ತು ಪ್ಯಾಂಗ್ ಅಳ್ತಾನೇ ಇದ್ದಾಳೆ. ಪ್ಯಾಂಗ್ ಅಳೋ ವಾಯ್ಸ್ ಕೇಳ್ತಿದ್ದಂಗೆ ಅರ್ತಿತ್ಗೆ ಲೈಟಾಗಿ ಪ್ರಜ್ಞೆ ಬರುತ್ತೆ. ನೋಡಿದ್ದೆ ಪ್ಯಾಂಗ್ ನನಗೇನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಇದ್ದಾನೆ. ಅರ್ತಿತ್ ನಿನಗೆ ಏನೂ ಆಗಿಲ್ಲ ಅಲ್ವಾ, ನೀನು ನೆನೆಸ್ಕೊಂಡು ತುಂಬ ಹೆದರಿಕೆ ಆಗಿತ್ತು ಅಂತ ಇವಳು ಹೇಳ್ತಾ ಇದ್ದಾಳೆ. ನೀನೇನು ಭಯ ಪಡಬೇಡ, ನೀನು ಮೊದಲು ನನ್ನ ಕೈನ ಬಿಚ್ಚು ಅಂತಾಳೆ. ಇವಳು ಕೈಯಲ್ಲಿರೋ ಹಗ್ಗನ ಬಿಸ್ತಾಳೆ. ನೀವೆಲ್ಲಾದರೂ ತಪ್ಪಿಸ್ಕೊಂಡು ಹೋಗಿ, ನನಗಾಗಿ ಸಿಗೋಕೋಬೇಡಿ ಪ್ರಾಬ್ಲಮಲ್ಲಿ, ನಾನು ನೋಡ್ಕೊತೀನಿ ಅಂತ ಹೇಳ್ತಾಳೆ. ಅರ್ತಿತ್ ಹೇಳ್ತಾನೆ ಅದೆಲ್ಲ ಆಗೋದಿಲ್ಲ, ಹೋದರೆ ಇಬ್ಬರು ಒಟ್ಟಿಗೆ ಹೋಗೋಣ, ಇಲ್ಲಾಂದರೆ ಇಬ್ಬರು ಒಟ್ಟಿಗೆ ಸಾಯೋಣ, ನೀನು ಏನೂ ಹೇಳಬೇಡ ಪ್ಯಾಂಗ್ ಅಂತ ಕಣ್ಣೆಲ್ಲ ಒರೆಸ್ತಾನೆ. ಇವನು ಏನಕ್ಕೆ ಹಾಗೆ ನೋಡ್ಕೊತಾನೆ ಅಂತ ಫೀಲ್ ಮಾಡ್ತಾ ಇದ್ದಾಳೆ. ಹೆಂಗೋ ಇಬ್ಬರು ತಪ್ಪಿಸ್ಕೊಂಡು ಹೋಗ್ತಾರೆ. ಹೋಗುವಾಗ ಅಲ್ಲಿರೋ ವಿಲನ್ಸ್ ಇಬ್ಬರೂ ನೋಡ್ತಾರೆ. ಇಬ್ಬರು ಬಂದು ಒಂದು ಮರದಿಂದ ಬಚ್ಚಿಟ್ಕೊಂಡಿರ್ತಾರೆ. ಅರ್ತಿತ್ ಹೇಳ್ತಾನೆ ನಾನು ಅಲ್ಲಿಗೆ ಹೋಗಿ ಡೈವರ್ಟ್ ಮಾಡ್ತೀನಿ, ಮೇನ್ ರೋಡ್ಗೆ ಹೋಗು ಅಂತ. ಅರ್ತಿತ್ ಹೇಳ್ತಾನೆ ಇವಳು ನಿನ್ನ ಬಿಟ್ಟು ಹೋಗೋಲ್ಲ, ಇಬ್ಬರು ಸೇರಿ ಹೋಗೋಣ. ಇವಳು ಹೇಳ್ತಾಳೆ ನೀನು ಸಿಚುವೇಶನ್ಸ್ನ ಅರ್ಥ ಮಾಡ್ಕೊ, ನೀನು ರೋಡ್ಗೆ ಹೋಗಿ ಹೆಲ್ಪ್ ಕೇಳು, ನಾನು ಡೈವರ್ಟ್ ಮಾಡ್ತೀನಿ ಅಂತಾನೆ. ಓಕೆ ಅಂತ ಅವಳು ಹೋಗ್ತಾಳೆ. ಇವಳು ರೋಡ್ಗೆ ಬಂದು ಸ್ವಲ್ಪ ಟೈಮ್ಗೆ ಶೂಟಿಂಗ್ ಸೌಂಡ್ ಬರುತ್ತೆ. ಏನಾಯಿತು ಅಂತ ಗೊತ್ತಿಲ್ವೇ ಅರ್ತಿತ್
ಹತ್ತಿದ ಅಂತ ಇಲ್ಲೇ ನಿಂತಿರುವಾಗ ಅಲ್ಲಿಗೆ ಹೆಂಗೆ ಬಂದ ಅಂತ ಗೊತ್ತಿಲ್ಲ, ಮಾರ್ಕ್ ಬರ್ತಾನೆ. ಇಲ್ಲೇನು ಮಾಡ್ತಾ ಇದ್ದೀರಾ ನೀವು ಅಂತ ಮಾರ್ಕ್ನ ನೋಡಿ ಕೇಳುವಾಗ ಇವಳು ಕೇಳ್ತಾಳೆ, ನೀವು ಹೆಂಗೆ ಇಲ್ಲಿಗೆ ಬಂದ್ರಿ ಅಂತ. ನಾನು ನಿನ್ನ ಫಾಲೋ ಮಾಡ್ಕೊಂಡು ಇಲ್ಲಿವರೆಗೂ ಬಂದೆ ಅಂತ ಮಾರ್ಕ್ ಹೇಳ್ತಾ ಇದ್ದಾನೆ. ಹೌದಾ, ಹರ್ತಿದ್ಗೆ ಏನೋ ಪ್ರಾಬ್ಲಮ್ ಅನ್ನುವಾಗ ಮಾರ್ಕ್ ಮೊಬೈಲ್ ಕೊಟ್ಟು ಪೊಲೀಸ್ಗೆ ಕಾಲ್ ಮಾಡೋ ಒಂದು ಅಲ್ಲಿ ಹಾಗೆ ಕಾಡೊಳಗೆ ಹೋಗ್ತಾನೆ. ಒಳ್ಳೆಯವನ ಥರ ಇವನು ಹೋಗೋದು ಯಾಕೆ ಅಂದರೆ ಹರ್ತಿದ್ನ ಕೊಲೆ ಮಾಡೋಕ್ಕೆ ಅಂತ ಹೋಗ್ತಾನೆ. ಅಲ್ಲೋಗಿ ನೋಡಿದ್ರೆ ಹರ್ತಿದ್ ಕೈಗೆ ಶೂಟ್ ಮಾಡಿದ್ದಾರೆ. ಇಲ್ಲಿ ಪ್ಯಾಂಗ್ ಹರ್ತಿದ್ಕೆ ಏನಾದರೂ ಆಗಿದೆಯೋ ಏನೋ, ನಮ್ಮ ಅಪ್ಪ ಅಮ್ಮನಿಗೂ ಹೀಗೆ ತಾನೇ ಶೂಟ್ ಮಾಡಿನೇ ಅವರಿಗೆ ಅವ್ರು ಸತ್ತೋದ್ರು, ಅದೇ ರೀತಿ ಶೂಟಿಂಗ್ ಸೌಂಡೆಲ್ಲ ಕೇಳ್ತಾ ಇದೆ ಅಂತ ತುಂಬ ಹೆದರ್ತಾ ಇದ್ದಾಳೆ. ಹರ್ತಿದ್ಕೆ ಏನಾದರೂ ಆಗಿರುತ್ತಾ ಅಂತ ಇವಳು ಹೆದರ್ಕೊಂಡು ಕಾಡೊಳಗೆ ಹೋಗ್ತಾಳೆ. ಅಲ್ಲಿ ಹರ್ತಿದ್ ಮಲಗಿದ್ದಾನೆ, ಅದನ್ನು ಫುಲ್ಲಾಗಿ ರಕ್ತದೊಳಗೆ ಮಲಗಿದ್ದಾನೆ. ಇದನ್ನ ನೋಡಿದೆ ಫೀಲ್ ಮಾಡಿಕೊಂಡು ಎದ್ದೊಳಿ ಹರ್ತಿತ್ ಅಂದಾಗ ಹರ್ತಿತ್ ಹಾಗೆ ಕಣ್ಬಿಟ್ಟು ನನಗೇನೂ ಆಗಿಲ್ಲ, ಹರ್ತಿತ್ ಬನ್ನಿ ಫಸ್ಟ್ ಹಾಸ್ಪಿಟಲ್ಗೆ ಹೋಗೋಣ ಅಂದು. ಆದರೆ ಹರ್ತಿತ್ತಿಂದ ನಡೆಯೋಕ್ಕೂ ಆಗ್ತಾಯಿಲ್ಲ. ನಾನು ಸ್ವಲ್ಪ ಹೊತ್ತು ಇಲ್ಲೇ ರೆಸ್ಟ್ ತೊಗೊಂಡ್ರೆ ಸರಿ ಆಗ್ತೀನಿ ಅಂತಾಳೆ. ಅದೆಲ್ಲ ಆಗೋದಿಲ್ಲ, ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಅಂದು ಇವಳು ಅಳ್ತಾನೆ ಇದ್ದಾಳೆ. ಪೊಲೀಸ್ ಅಲ್ಲಿಗೆ ಬರ್ತಾರೆ. ಪೊಲೀಸ್ ಬಂದಿದೆ, ಅಲ್ಲಿರೋ ವಿಲನ್ಸ್ ಎಲ್ಲ ಹೊರಡೋಗ್ತಾರೆ. ಪ್ಯಾಂಗ್ ತುಂಬ ಅಳ್ತಾನೆ ಇದ್ದಾಳೆ. ಅಂಕಲ್ ನಾನು ಏನು ಮಾಡಲಿ, ನನ್ನಿಂದ ಹರ್ತಿದ್ಕೆ ಹಿಂಗಾಯಿತು, ನಿಮ್ಮನ್ನ ಹೆಂಗೆ ಫೇಸ್ ಮಾಡಲಿ ಇನ್ಮೇಲೆ ಅಂತ ಅಳ್ತಾ ಇದ್ದಾಳೆ. ಡಾಕ್ಟರ್ ಬಂದು ಹೇಳ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ, ಕೈಗೆ ಹೊದೆ ಬಿದ್ದಿದೆ, ಏನೂ ಪ್ರಾಬ್ಲಮ್ ಇಲ್ಲ, ನಾಳೆ ಅವ್ರನ್ನ ಡಿಸ್ಚಾರ್ಜ್ ಮಾಡ್ಬೋದು ಅಂದಾಗ ಎಲ್ರಿಗೂ ನೆಮ್ಮದಿಯಾಗಿದ್ದಾರೆ. ಸರಿಮಾ ನಾನು ಹೋಗ್ತೀನಿ, ನೀನು ನೋಡ್ಕೊ ಅಂದು ಹೋಗ್ತಾರೆ. ನಾನು ಮತ್ತು ಪ್ಯಾಂಗೆ ನೈಟ್ ಫುಲ್ಲಾಗಿ ಹರ್ತಿದ್ನ ನೋಡ್ಕೊಂಡಿರ್ತಾರೆ. ಹರ್ತಿದ್ ಪಕ್ಕನೇ ಪ್ಯಾಂಗ್ ಇರ್ತಾಳೆ. ಹರ್ತಿದ್ ಹಾಗೆ ಲೈಟಾಗಿ ಕಣ್ಬಿಟ್ಟು ನೋಡಿದಾಗ, ಹರ್ತಿದ್ ಇವಾಗ ಹೇಗಿದ್ದೀರಾ, ಪರವಾಗಿಲ್ಲ ತಾನೇ, ನಿಮ್ಮನ್ನ ನೆನೆಸ್ಕೊಂಡು ನನಗೆ ತುಂಬ ಭಯ ಆಗಿತ್ತು ಅಂತ ಇವಳು ಹೇಳ್ತಾ ಹರ್ತಿದ್ ಹೇಳ್ತಾನೆ, ನನಗೆ ಇವಾಗ ಖುಷಿ ಆಗ್ತಾಯಿದೆ, ನನ್ನ ನೆನೆಸ್ಕೊಂಡು ಚಿಂತೆ ಪಡ್ತಿದೆಯಲ್ವಾ ಅಂತ ಮಾತಾಡ್ತಾ ಇರುವಾಗ ಹರ್ತಿದ್ ಫ್ರೆಂಡ್ಸ್ ಎಲ್ಲ ಒಳಗೆ ಬರ್ತಾರೆ. ಇವಾಗ ಹೆಂಗಿದೆಯಾ ಅಂತಿರುವಾಗ ಪ್ಯಾಂಗ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲಿಗೆ ಬರ್ತಾಳೆ. ಬಂದಿದ್ದೆ ಹರ್ತಿತ್ ನಿಮ್ಮ ಬೆಡ್ನ ಅಡ್ಜಸ್ಟ್ ಮಾಡಲಾ ಅನ್ನುವಾಗ ಹರ್ತಿತ್ತು ಓಕೆ ಅಂತಾನೆ ಮಾಡಿ ಹೊರಗಡೆ ಹೋಗುವಾಗ, ಒಂದು ನಿಮಿಷ ಇಲ್ಲಿಗೆ ಬಾ, ನನಗೆ ತಲೆದಿಂಬನ್ನ ಅಡ್ಜಸ್ಟ್ ಮಾಡು ಅಂತ ಹರ್ತಿತ್ ಪ್ಯಾಂಗ್ನ ಕರೀತಾನೆ. ಹೌದಾ ಸರಿ ಅಂತ ಇವಳು ಬಂದು ತಲೆದಿಂಬನ್ನ ಅಡ್ಜಸ್ಟ್ ಮಾಡ್ತಾಳೆ. ನನಗೆ ಬಾತ್ರೂಮ್ ಹೋಗಬೇಕು, ಕರ್ಕೊಂಡು ಹೋಗು ಅಂತಾನೆ. ಇದನ್ನ ಕೇಳಿದೆ ಕೋಟ್ ಶಾಕ್ ಆಗ್ತಾನೆ. ಹೇ ಮಗ, ನಾ ಕರ್ಕೊಂಡು ಹೋಗ್ತೀನಿ, ನೀನೇನಕ್ಕೆ ಪ್ಯಾಂಗ್ನ ಡಿಸ್ಟರ್ಬ್ ಮಾಡ್ತಾ ಇದೀಯಾ ಅಂತಾನೆ. ಇಲ್ಲ, ನನಗೆ ಪ್ಯಾಂಗೇ ಕರ್ಕೊಂಡು ಹೋಗಬೇಕು ಅಂತ ಹರ್ತಿತ್ ಹೇಳ್ತಾನೆ. ಇದನ್ನ ನೋಡಿ ಎಲ್ಲರೂ ಶಾಕ್, ಎಲ್ಲರಿಂದನೂ ನಂಬೋಕ್ಕಾಗ್ತಾ ಇಲ್ಲ. ಪ್ಯಾಂಗ್ ಕರ್ಕೊಂಡು ಹೋಗಿ ಬಂದಮೇಲೆ ಕೋಟ್ ಕೇಳ್ತಾನೆ, ಏನಾಯಿತು ಪ್ಯಾಂಗ್, ಅವನಿಗೆ ತಲೆಯಲ್ಲಿ ಏನಾದರೂ ಒದೆ ಬಿತ್ತಾ, ಕೈಗೆ ತಾನೇ ಬುಲೆಟ್ ಬಿತ್ತು ಅಂತ ಕೇಳ್ತಿರುವಾಗ, ಹೌದು ಇದೇ ನನಗೂ ಡೌಟ್ ಆಗಿದೆ, ಅವ್ರು ನಡ್ಕೊಳ್ಳೋದು ನೋಡ್ತಾ ಇದ್ದರೆ ತುಂಬ ವಿಚಿತ್ರವಾಗಿದೆ. ಹೌದು, ತುಂಬ ಡಿಫ್ರೆಂಟಾಗಿ ನಡ್ಕೊತಾ ಇದ್ದಾನೆ, ಹೋಗಿ ಸಿಟಿ ಸ್ಕ್ಯಾನ್ ತೆಗೆದು ನೋಡು, ಇನ್ ಕೇಸ್ ತಲೆಯಲ್ಲಿ ಏನಾದರೂ ಒದೆ ಬಿತ್ತಾ ಅಂತ. ಅದೆಲ್ಲ ಬೇಡ ಬಿಡು, ಅದೆಲ್ಲ ಮಾಡೋದು ದೊಡ್ಡ ವಿಷಯ ಅಲ್ಲ ಪ್ಯಾಂಗ್, ನಿನಗೆ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ, ಇದೇ ನಿನಗೆ ರೂಢಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದಾನೆ. ಇದನ್ನ ಕೋಟ್ ಮತ್ತು ಲಿಂಗ್ ಏನು ಹೇಳ್ತಾ ಇದೆಯಾ, ನನಗೊಂದು ಅರ್ಥ ಆಗ್ತಾ ಇಲ್ಲ ಅಂತ ನಾನು ಹಾಗೆ ಸ್ಮೈಲ್ ಮಾಡ್ತಾ ಹೋಗ್ತಾ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.